ನಮಸ್ತೆ ಎಲ್ಲರಿಗೂ ಶುಭೋದಯ. ಸೊ ಇವತ್ತು ಒಂದು ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಮಾರ್ಚ್ 31 ಎಲ್ಲರೂ ಬ್ಯುಸಿ ಇರೋ ದಿವಸ. ನಾನು ಕೂಡ ತುಂಬ ಬ್ಯುಸಿ ಇದ್ದೀನಿ, ಯಾಕಂದರೆ ನಾನು ಕೂಡ ಒಂದು ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ವರ್ಕ್ ಮಾಡೋ ಕಾರಣ ಸ್ವಲ್ಪ ಬ್ಯುಸಿ ಇದ್ದೀನಿ. ಸೊ ಏನು ವೀಡಿಯೋ ಮಾಡಲ್ಲ. ನಿನ್ನೆ ಪುತ್ತೂರಿನ ಲಾಯರ್ ಆಂಟಿ ಕರಡಿ ಆಂಟಿ ಒಂದು ಏನೋ ವೀಡಿಯೋ ಮಾಡಿದಂತೆ. ನಾನು ನಿನ್ನೆ ಅದಕ್ಕೊಂದು ಕಂಟೆಂಟ್ ಸಿಗುತ್ತೆ. ನಾನು ಮಾರ್ನಿಂಗ್ ವೀಡಿಯೋ ಮಾಡಿದರೆ ಅದಕ್ಕೆ ಈವ್ನಿಂಗ್ ಮಾಡೋಕ್ಕೊಂದು ಕಂಟೆಂಟ್ ಸಿಗುತ್ತೆ, ಆಯಿತಾ. ಅದರಲ್ಲಿ ಬಿಡಿ, ಅದಕ್ಕೊಂದು ಟೈಮ್ ಇದೆ, ನಾನು ಕೊಡ್ತೀನಿ ಕೌಂಟ್ರು. ನನಗೆ ಅದು ಪ್ರಶಾಂತದ್ದು ಪಾಡ್ಕಾಸ್ಟ್ ಬಿಡುಗಡೆ ಆಗಬೇಕು. ಈಗ ಇವಳದು ಪ್ರಶಾಂತದ್ದು ಜೋರು ನಡೀತಾ ಇದೆ, ಆಯಿತಾ. ಯಾಕಂದರೆ ಈ ಪ್ರಶಾಂತು ಈಗ ನನ್ನ ಕಂಪ್ಲೇಂಟನ್ನು ಹೇಳ್ಕೊಂಡು ನಮ್ಮ ಲಾಯರ್ ಆಂಟಿ ಕಡೆ ಹೋಗಿರೋದು. ಅವಳು ಹೇಳ್ತಾ ಇದ್ದೆ, ಭಾರಿ ಹೊಗಳ್ತಿದ್ದಾಳೆ. ಒಬ್ಬ ಯುವಕ ಅಲ್ಲ, ಅವನು ಮಧ್ಯ ವಯಸ್ಕ, ಅವನಿಗೆ 40-45 ವರ್ಷ ಆಯಿತು, ಅವನು ಯುವಕ ಅಲ್ಲ, ಆಯಿತಾ. ಮತ್ತು ಅವನ ತಂದೆ ಮಗಳ ಸಂಬಂಧವನ್ನು ನಾನು ಸಂಶಯಿಸಲಿಲ್ಲ. ಅವನ ಹೆಂಡತಿ ಚೈತ್ರ ಅಡ್ವೊಕೇಟು, ಅವಳು ಸಹ ಅಡ್ವೊಕೇಟು. ಅವಳು ಕಾನೂನು ಗೊತ್ತಿಲ್ಲದೆ ಕೇಸ್ ಹಾಕಲ್ಲ, ಆಯಿತಾ. ತಂದೆ ಮಗಳ ಸಂಬಂಧವನ್ನು ನನಗೇನಿಲ್ಲ, ನಾನು ಆ ಥರ ನೋಡಲೂ ಇಲ್ಲ, ನನಗೆ ಆ ಥರ ಅನಿಸೂ ಇಲ್ಲ ಅವರ ಸಂಬಂಧದಲ್ಲಿ, ಆಯಿತಾ. ನಾನು ಅಂಥವಳು ಅಲ್ಲ, ಅಂಥ ಒಂದು ಸಂಬಂಧವನ್ನು ಕೆಟ್ಟದಾಗಿ ಇದು ಮಾಡೋಳು ಅಲ್ಲ, ಆಯಿತಾ. ಅವರ ಹೆಂಡತಿ ಪ್ರಶಾಂತ್ PRS ಅವರ ಹೆಂಡತಿ ಚೈತ್ರ ಅಡ್ವೊಕೇಟು, ಅವರ ಸ್ವಂತ ಮಾವನ ಮಗಳೇ, ಬೇರೆ ಯಾರೂ ಅಲ್ಲ. ಅವಳೇ ಕೇಸ್ ಹಾಕಿರೋದು, ಪೋಕ್ಸೋ ಕೇಸು ಪ್ರಶಾಂತ್ ಮೇಲೆ, ಆಯಿತಾ. ನೀನು ಪ್ರಶಾಂತ್ ಹತ್ರ ಹೆಚ್ಚು ಕನಿಕರ ತೋರಿಸ್ಬೇಡ. ಪ್ರಶಾಂತ್ ನನಗೆ ಫಸ್ಟ್ ಕಾಂಟ್ಯಾಕ್ಟ್ ಆಗಿ ಕೇಳಿದ್ದು ವಿಜಯಲಕ್ಷ್ಮಿ ಉಜಿರೆ ಅವರ ನಂಬರ್ ಇದೆನಾ ಅಂತ, ಆಯಿತಾ. ಕೊಟ್ಟೆ ನಾನು. ಯಾಕೆ ಅಂತ ಕೇಳಿದೆ. ಇಲ್ಲ, ಡೆಲ್ಲಿಯಲ್ಲಿ ನಮಗೆ ತುಂಬ ಪರಿಚಯ ಆಗಿತ್ತು, ನಾನು ತುಂಬ ಫೋಟೋಸ್ ಎಲ್ಲ ತೆಗೆದಿದ್ದೀನಿ, ಅದನ್ನು ಕಳಿಸ್ಬೇಕು ಅಂತ 2 ವರ್ಷದ ನಂತರ ನನಗೆ ಕಾಲ್ ಮಾಡ್ತಾರೆ, ಆಯಿತಾ. ಕೊಟ್ಟಿದ್ದೀನಿ ನಾನು, ನನಗೇನು ಆ ಥರ ಇರಲಿಲ್ಲ. ಮತ್ತೆ ಗೊತ್ತಿಲ್ಲ ಅದೇನೋ ಅವರು ಕಳಿಸಿದ್ರಂತೆ, ಏನೂ ಗೊತ್ತಿಲ್ಲ ನನಗೆ. ವಿಜಯಲಕ್ಷ್ಮಿ ಉಜಿರೆ ಅವರ ಕತೆ ಗೊತ್ತಿಲ್ಲ. ನೆಕ್ಸ್ಟ್ ನನಗೆ ಕಾಂಟ್ಯಾಕ್ಟ್ ಆಗಿ ಕಷ್ಟ ಸುಖಗಳನ್ನೆಲ್ಲ ಹೇಳ್ಕೊಂಡ್ರು, ಆಯಿತಾ. ಹೆಂಡತಿ ಹೀಗೆ, ಹೆಂಡತಿ ಹಾಗೆ ಇದೆ, ತುಂಬ ಇದೆ. ಪ್ರಶಾಂತದ ಕತೆ ನಾನು ಬಿಡ್ತೀನಿ, ನಿಂದು ಬರಲಿ, ಪಾಡ್ಕಾಸ್ಟ್ ಬರಲಿ, ಆಯಿತಾ. ಹೆಂಡತಿದ ಬಗ್ಗೆ ಎಲ್ಲ ಹೇಳಿದರು. ಹೆಂಡತಿ ಸರಿ ಇಲ್ಲ, ತುಂಬ ಫ್ಯಾಮಿಲಿ ಇಶ್ಯೂಸ್ ಎಲ್ಲ ಅವ್ರದ್ದು A to Z ಪ್ರಾಬ್ಲಮ್. ನನಗೆ ಅವರು 50% ಹೇಳಿದೆ, 50% ಅವರ ಕುಟುಂಬಸ್ಥರಿಂದಲೇ ನಾನು ತಿಳ್ಕೊಂಡಿದ್ದೀನಿ ಪ್ರಶಾಂತ್ ಬಗ್ಗೆ, ಆಯಿತಾ. ಸೊ ಪ್ರಶಾಂತ್ ಇದು ನೀವು ಇಮೇಜ್ ಡ್ಯಾಮೇಜ್ ಮಾಡ್ತಾ ಇದ್ದೀರಲ್ಲ ಅಂತ ಕೇಳಿದರೆ, ನನ್ನ ಬಗ್ಗೆ ಕೆಟ್ಟದಾಗಿ ಪ್ರಶಾಂತ್ ಕೆಲವರಲ್ಲಿ ಹೇಳಿದ್ದಾನೆ, ಹೋರಾಟಗಾರರಲ್ಲಿ. ಅದಕ್ಕೋಸ್ಕರ ನಾನು ರಿವೆಂಜ್ ತಗೊಳ್ತೀನಿ. ನಾನು ಪ್ರಶಾಂತಿಗೆ ಕೆಲವು ಗೊತ್ತು. ನಾನು ನನ್ನ ತಂಟೆಗೆ ಬರದಿದ್ದರೆ ನಾನು ಸುಮ್ಮನೆ ಇರ್ತೀನಿ. ನನ್ನ ತಂಟೆಗೆ ಎಲ್ಲಾದರೂ ಬಂದರೆ ಪ್ರಶಾಂತ್ ನಿಮ್ಮ ಜನ್ಮ ಜಾಲಾಡ್ತೀನಿ ಅಂತ ನಾನು ಹೇಳಿದ್ದೀನಿ. ಈಗ ನನ್ನ ದೂರನ್ನು ಹಿಡ್ಕೊಂಡು ಶೈಲಜಾ ಅಮರ್ನಾಥ್ ಸ್ಟುಡಿಯೋದಲ್ಲಿ ಕೂತ್ಕೊಂಡು ನಿಮ್ಮದೇನು ಕಾರ್ಬಾರ್, ಇಬ್ಬರ ಬಣ್ಣವನ್ನು ಬಯಲೆಳಿತೀನಿ ನಾನು. ಶೈಲಜಾ ಅಮರನಾಥ್ ಇದು ಇಷ್ಟು ತಗೊಂಡಾಯಿತು, ಅದು ಇಲ್ಲಿದಲ್ಲ, ಕರ್ನಾಟಕ ಮೂಲದಲ್ಲ, ಆಂಧ್ರ ಪ್ರದೇಶದ ಪ್ರಾಡಕ್ಟ್ ಅದು, ಗೊತ್ತಾಯ್ತಾ. ಆಂಧ್ರ ಪ್ರದೇಶದಿಂದ ಬಂದು ಇಲ್ಲಿ ದಕ್ಷಿಣ ಕನ್ನಡದವರ ಜೊತೆ ಆಟ ಆಡಿದರೆ ಮಗಳೇ, ನಿನ್ನ ಮಗಳೇ ಅಂತ ಹೇಳಿದೆಯಲ್ಲ, ಅಮ್ಮನ ಪ್ರಾಯದೆ ಅಂತ, ನಿನಗೆ ನಾನು ಗತಿ ಕಾಣಿಸ್ತೀನಿ, ಆಯಿತಾ. ನೀನು ಲಾಯರ್ ಅಂತ ನೋಡಲ್ಲ, ನೀನು ಲಾಯರ್ ಅಂತ ಹೇಳಿದಕ್ಕೆ ಒಂದೇ ಒಂದು ಕೇಸು ನೀನು ವಾದ ಮಾಡಿ ಗೆದ್ದಿದ್ದಾರ ಪ್ರೂಫ್ ಕೊಡು, ಆಯಿತಾ. ಒಂದೇ ಒಂದು ದಿವಸ ಪುತ್ತೂರು ಕೋರ್ಟಲ್ಲಿ ನಿನ್ನನ್ನು ನೋಡಿದವರಿಲ್ಲ. ಒಂದು ಅಪಾರ್ಟ್ಮೆಂಟ್ ಕಿಟ್ಟಣ್ಣನ ಮಗ ಅಮರ್ನಾಥನ್ನು ಹಿಡ್ಕೊಂಡೋಗಿ ನೀನು ಒಬ್ಬರು ನನಗೆ ನಂಬರ್ ಕೊಟ್ಟರು, ಇದು ಇನ್ಬಾಕ್ಸಲ್ಲಿ ಮೆಸೇಜ್ ಮಾಡಿದರು. ಅವಳ ಕತೆ ಫುಲ್ಲು ನಾನು ಹೇಳ್ತೀನಿ ಅಕ್ಕ ನಿಮಗೆ ಅಂತ, ಆಯಿತಾ. ಕಿಟ್ಟಣ್ಣರ ಕಮ್ಯುನಿಸ್ಟ್ರು, ಆಯಿತಾ. ಅವರ ಮಗ ಅವನೇನಾಥ ಶೆಟ್ಟಿಯ ಗೌಡನ ಅಮರೇಂದ್ರನಾಥ ಏನೋ ಸಾವು ಇರಲಿ ಬಿಡಿ. ಅವನಿಗೆ ಗಾಳ ಹಾಕಿ ಇಲ್ಲಿ ಮಂಗಳೂರಲ್ಲಿ ಪುತ್ತೂರಲ್ಲಿ ಬಂದು ಇಲ್ಲಿ ಬಂದು ಕಾರ್ಬಾರ್ ಮಾಡಿದರೆ ನಿನ್ನನ್ನು ಓಡಿಸಲಿಕ್ಕೆ ನಮಗೆ ಗೊತ್ತಿಲ್ವಾ ದಕ್ಷಿಣ ಕನ್ನಡದವರಿಗೆ? ನಾನೇನು ಕಮ್ಮಿನಾ? ನಿನ್ನೆ ಶುಭಾರೈ ಎಂದು ಕೆಣಕಿ ನನ್ನ ಅಕ್ಕ ಇದ್ಲು, ಅವಾಗ ಇವಳೋಗಿ ಶುಭಾರೈ ಬಗ್ಗೆ ವೀಡಿಯೋ ಮಾಡಿದ್ದಾಳೆ ಅಂತ ಹೇಳಿದೆ, ಆಯಿತಾ. ಅವಳು ಸತ್ಲು ಅಂತ ಹೇಳಿದ್ಲು ಅಕ್ಕ, ಆಯಿತಾ. ಯಾಕಂದ್ರೆ ನಾನು ಅಕ್ಕನ ಜೊತೆ ಇದ್ದೆ ನಿನ್ನೆ. ಸತ್ಲು ಶುಭಾರೈ ಎಂದು ಕೆಣಕಿದರೆ ಶೈಲಜಾ ಅಮೃತ ಸತ್ತಂಗೆ, ಗೊತ್ತಾಯ್ತಾ. ಅವಳು ಇನ್ನೂ ಬಿಡೋದಿಲ್ಲ, ಆಯಿತಾ. ನಾನು ಹೇಳಿದೆ ಶುಭ ನೀವು ಬರೀರಿ ಅವಳ ಬಗ್ಗೆ, ನಾನು ವೀಡಿಯೋ ಮಾಡಿ ಹಾಕ್ತೀರಿ ಅದನ್ನು ಅಂತ. ಸೊ ಶೈಲಜಾ ಅಮರನಾಥ್ ನಿನಗಿದ್ದೆ ಮಾರಿ ಹಬ್ಬ, ನಿಂತ್ಕೊಂಡು ನಾನು ಬರ್ತೀನಿ, ಈ ವೀಕಲ್ಲಿ ಬರ್ತೀನಿ. ನಾನು ನನ್ನೊಂದು ಕೆಲಸ ಕ್ಲಿಯರ್ ಆಗಲಿಕ್ಕಿದೆ. ಪುತ್ತೂರಲ್ಲಿ ನನ್ನ ಬಗ್ಗೆ ವಿಚಾರಿಸ್ತೀನಿ. ನೀನು ನನ್ನ ನಂಬರ್ ಕೊಡೋದೆ ಎಸ್ಕೇಪ್ ಆಗ್ತಿದ್ದೀನಿ, ನಿನ್ನ ನಂಬರ್ ಕೊಡೋದೆ ಸಿಗ್ತಾ ಇಲ್ಲ, ಆಯಿತಾ. ಸುಮ್ಮನೆ ಗಲಾಟೆ ಮಾಡೋದು ಬೇಡ, ನೀನು ನನ್ನ ತಂಟೆಗೆ ಬರಬೇಡ ನೀನು, ಆಯಿತಾ. ಎಲ್ಲರೂ ಹಿಂದೆ ಸರಿದಿದ್ದಾರೆ, ಯೂಟ್ಯೂಬರ್ಸ್ ಚಕ್ರವರ್ತಿಯಲ್ಲಿ, ಜ್ವಾಲಾಮುಖಿಯಲ್ಲಿ ಅವರೆಲ್ಲ ಹಿಂದೆ ಸರಿದಿದ್ದಾರೆ. ನೀನು ನನ್ನ ತಂಟೆಗೆ ಬಂದರೆ ನಿನಗಿದೆ ಮಾರಿ ಹಬ್ಬ. ನಿನ್ನ ಮತ್ತು ಪ್ರಶಾಂತ್ ಇದು ಪಾಡ್ಕಾಸ್ಟ್ ನಿಮ್ಮದೆಲ್ಲ ಬಣ್ಣ ಬಯಲು ಮಾಡ್ತೀನಿ ನಾನು, ಆಯಿತಾ. ಅವನು ಯಾಕೆ ನಿನ್ನ ಚಾನಲಲ್ಲಿ ಬಂದು ಕೂತ್ಕೊಂಡು ನನ್ನ ಬಗ್ಗೆ ಬೊಗಳ್ತಾನೆ ನೋಡು. ನಾನು ಅಕ್ಕ ಹೇಳಿದ್ದು, ನೀನು ಸುಮ್ಮನೆ ಗಡಿಬಿಡಿ ಮಾಡಬೇಡ, ಅವನು ಏನು ಹೇಳ್ತಾನೆ ನೋಡುವ, ಆಯಿತಾ. ಅದಕ್ಕೆ ನೀನು ಕೌಂಟ್ರ್ ಕೊಡು. ನಾನಲ್ಲ, ನನ್ನ ಟೀಮ್ ಫುಲ್ಲು ರೆಡಿಯಾಗಿದೆ ಕೌಂಟ್ರ್ ಕೊಡೋಕ್ಕೆ. ಬಟ್ 2-3 ಜನರಲ್ಲಿ ನಾನು ವಿಚಾರಿಸಿದೆ, ಇಲ್ಲ ನನ್ನ ಬಗ್ಗೆ ಕೆಲವರಲ್ಲಿ ಹೇಳಿಲ್ಲ, ಅವ್ರು ಜನ ನೋಡಿ ಹೇಳಿದ್ದಾನೆ, ನಾರವಿಗೆ ಹೇಳಿದ್ದಾನೆ ಕೆಟ್ಟದಾಗಿ, ಆಯಿತಾ. ಮತ್ತು
ಕೆಲವರಿಗೆ ಹೇಳಿದ್ದಾನೆ. ಅವರು ನನಗೆ ಹೇಳಿದರು, ನೀವೆಂತಕ್ಕ ನೀವು ಅವನನ್ನು ಒಳ್ಳೆಯವನು ಅಂತ ಹೇಳಿದ್ರು, ನಿಮ್ಮ ಬಗ್ಗೆ ಕೆಟ್ಟದಾಗಿ ಹೇಳ್ಕೊಂಡು ನಡೀತಾ ಇದ್ದಾನೆ ಅವ್ನು ಮಾಡ್ತಾನೆ ಹಾಗೆ ಬ್ಲ್ಯಾಕ್ ಮೇಲು, ಆಯಿತಾ. ಇನ್ನಿಬ್ಬರಿಗೂ ಮಾಡಿದ್ದಾನೆ, ದುಡ್ಡು ಕೊಟ್ಟು ವಾಪಸ್ ಕೇಳುವಾಗ ಬ್ಲ್ಯಾಕ್ ಮೇಲ್ ಮಾಡೋದಂತೆ. ಇದೇ ಒಬ್ಬರಿಗೆ ನನ್ನ ಪರಿಚಯಸ್ಥರಿಗೆ ಒಬ್ಬರಿಗೆ ಹೇಳಿದ್ದಾನೆ, ಇಷ್ಟು ಮಾತಾಡಿದಲ್ಲ ನಾನು ಯಾಕೆ ದುಡ್ಡು ಕೊಡ್ಲಿ ಅಂತ. ಅವನೇನಾದರೂ ದುಡ್ಡು ಕೊಡದೇ ಇರಲಿ ಮತ್ತೆ ಇತ್ತು ಕತೆ ಅವನಿಗೆ, ಆಯಿತಾ. ಮತ್ತು ಇನ್ನೊಂದು ಗಾಣಿಗರ ಜೊತೆ ನಾನು ಮಾತಾಡಿದ್ದೀನಿ. ಸೊ ಸರಿಯಾಗಿ ಮಾತಾಡಿದರು. ಅವರು ಹೇಳಿದರು, ನಿಮ್ಮ ಬಗ್ಗೆ ನನಗೆ ತುಂಬ ರೆಸ್ಪೆಕ್ಟ್ ಇದೆ, ಪ್ರಶಾಂತಿಂದ ಏನಾದರೂ ಅನ್ಯಾಯ ಆಗಿದ್ದರೆ ನಾನು ಬಿಡಲ್ಲ ಅಂತ. ಕೆಲವೊಂದು ವಿಷಯ ನಾನು ಪ್ರಶಾಂತಿದ್ದು ಹೇಳಿದ್ದೀನಿ. ಸೊ ಗಾಣಿಗರು ನನಗೆ ಅದು ರಿಸಾಲ್ವ್ ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ. ನನ್ನ ಬಗ್ಗೆ ಕೆಟ್ಟ ಅಪಪ್ರಚಾರ ಮಾಡಿದ್ದು ಪ್ರಶಾಂತ್ ಬಗ್ಗೆ ನಾನು ಕೆಲವೊಂದು ಕಥೆಗಳನ್ನು ನಾನು ಗಾಣಿಗರಿಗೆ ಹೇಳಿದ್ದೀನಿ. ಗಾಣಿಗರಿಗೆ ಅದು ಗೊತ್ತಿರಲಿಲ್ಲ. ಸೊ ಗಾಣಿಗರು ಪ್ರಶಾಂತ್ ಹತ್ರ ಮಾತಾಡ್ತಾರೆ ಗೊತ್ತಿಲ್ಲ. ಬಟ್ ಶೈಲಜಾ ಅಮರ್ನಾಥ್ ಹತ್ರ ಪ್ರಶಾಂತನ್ನು ಕರ್ಕೊಂಡು ಹೋಗಿದ್ದು ಗಾಣಿಗರು ಅಂತ ನನಗೆ ಡೌಟ್ ಇತ್ತು. ಅವರು ಅಲ್ಲ ಅಂತ ಹೇಳಿದರು. ಅವರು ಜಸ್ಟ್ ಫ್ರೆಂಡ್ಸ್. ನಾವು ಎಲ್ಲ ಯೂಟ್ಯೂಬರ್ಸ್ ಥರ ನಾನು ಪ್ರಶಾಂತನ್ನು ನೋಡಿದ್ದು, ಒಂದು ಸ್ವಲ್ಪ ಆತ್ಮೀಯ ಅಷ್ಟೇ, ಬಿಟ್ಟರೆ ನನಗೇನು ಅವನ ನನ್ನ ಕಂಟ್ರೋಲಲ್ಲಿ ಇಲ್ಲ ಅಂತ ಗಾಣಿಗರು ಕ್ಲಿಯರ್ ಮಾಡಿದರು. ಗಾಣಿಗರು ನನ್ನನ್ನು ಬ್ಲಾಕ್ ಮಾಡಿದರು, ಅನ್ಬ್ಲಾಕ್ ಮಾಡಿ ಮಾತಾಡಿದರು. ನಾನು ಬೇರೆ ನಂಬರಿಂದ ಕಾಲ್ ಮಾಡಿ ಗಾಣಿಗರೇ ಒಳ್ಳೆ ರೀತಿಯಲ್ಲಿ ಬಂದ್ವಿ. ಇಷ್ಟೇ ಇರೋದು, ಇಬ್ಬರ ನಡುವೆ ಇಷ್ಟೇ ಇದ್ದಿದ್ದು, ಆಯಿತಾ. ನೀವು ನನ್ನ ಬಗ್ಗೆ ಆಡಿದ್ದೀರಿ, ಅದಕ್ಕೆ ನಾನು ವೀಡಿಯೋ ಮಾಡಿದೆ, ಆಯಿತು. ಗಾಣಿಗರದ ಮ್ಯಾಟ್ರ್ ಕ್ಲೋಸ್ ಆಯಿತು. ಒಳ್ಳೆ ರೀತಿಯಲ್ಲಿ ನಾವು ಸಾಲ್ವ್ ಮಾಡಿದ್ವಿ. ಇನ್ನು ಪ್ರಶಾಂತ್ಗೆ ಏನಾದರೂ ನಿಮಗೆ ತೊಂದರೆ ಆಗಿದೆ, ನಾನು ಇಂಟರ್ಫಿಯರ್ ಆಗ್ತೀನಿ ಅಂತ ಪರ್ಸ್ನಲಿ ಹೇಳಿದ್ದಾರೆ. ನಾನು ಪ್ರಶಾಂತ್ರದ್ದು ಕೆಲವೊಂದು ಕಥೆಗಳು ನಾನು ಗಾಣಿಗರಿಗೆ ಹೇಳಿದ್ದೀನಿ. ಗಾಣಿಗರು ಅದನ್ನು ಸರಿ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ನೋಡುವ, ಪ್ರಶಾಂತ್ ಬಾಯಿ ಬಿಡದಿದ್ದರೆ ಪ್ರಶಾಂತನ ಹುಡ್ಕೊಂಡೋಗಿ ಏನು ಮಾಡಬೇಕು ಅಂತ ನನಗೆ ಗೊತ್ತು, ಆಯಿತಾ. ಸೊ ಈಗ ಶೈಲಜನ ಹಿಂದೆ ಪ್ರಶಾಂತ್ ಹೋಗಿದ್ದು ಯಾಕೆ? ಇವನ ಇಮೋಷನಲ್ ಸ್ಟೋರೀಸ್ ಹೇಳಿ ಶೈಲಜನಿಗೆ ಅವಳಲ್ಲಿ ಸ್ವಲ್ಪ ದುಡ್ಡಿದೆ ಅದಕ್ಕೆ ನೋಡೋಣ, ಆಯಿತಾ. ನಾವು ಸುಮ್ಮನೆ ಪ್ರಶಾಂತಿದ್ದು ವೀಡಿಯೋ ಬರುವವರೆಗೆ ಏನು ಮಾಡೋದು ಬೇಡ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರೋಣ. ಪ್ರಶಾಂತ್ ಏನಾದರೂ ನನ್ನ ಬಗ್ಗೆ ಅಪಪ್ರಚಾರ ಮಾಡಿದರೆ ಆಯಿತು, ಚಾಪ್ಟರ್ ಕ್ಲೋಸ್ ಅಷ್ಟೇ. ಗೋವಿಂದ.